ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ನವೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಶುಕ್ರ ಗ್ರಹ ತುಲಾ ರಾಶಿಗೆ, 16ನೇ ತಾರೀಕಿನಂದು ರವಿಗ್ರಹ ವೃಶ್ಚಿಕ ರಾಶಿಗೆ, 23ನೇ ತಾರೀಕಿನಂದು ವಕ್ರವಾದಂತಹ ಬುಧ ಗ್ರಹ ತುಲಾ ರಾಶಿಗೆ, 26ನೇ ತಾರೀಕಿನಂದು ಶುಕ್ರ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ಅದೇನು ಅಂತ ಹೇಳಿದರೆ, ಈ ನವೆಂಬರ್ ತಿಂಗಳ 5ನೇ ತಾರೀಕಿನಂದು ಅಂದರೆ ಹುಣ್ಣಿಮೆಯ ದಿನದಂದು ನಾವು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಈ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವುದರಿಂದ ಉದ್ಯೋಗದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಿವಾರಣೆ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಿವಾರಣೆ ಆಗುತ್ತೆ, ದೃಷ್ಟಿದೋಷದ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ಅನೇಕ ವಿಚಾರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಅಭಿವೃದ್ಧಿಯೂ ಕೂಡ ಉಂಟಾಗುತ್ತೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯವೇ ಆಗಿದೆ. ಈ ರೀತಿಯಾದಂತಹ ದುರ್ಗಾ ಸಪ್ತಶತಿಯ ಕಾರ್ಯಕ್ರಮವನ್ನು ನಾವು ನವೆಂಬರ್ ತಿಂಗಳ 5ನೇ ತಾರೀಕಿನಂದು ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿ ಆದರೆ, ಇದರ ಒಂದು ಪ್ರಯೋಜನ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಇದರಲ್ಲಿ ನಿಮಗೂ ಕೂಡ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನೀವು ಕೇವಲ 500 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ ಒಂದು ದುರ್ಗಾ ಸಪ್ತಶತಿ ಪಾರಾಯಣದ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಸೇರಿಸಬಹುದು. ಹೆಚ್ಚುವರಿಯಾಗಿ ನೀವು ಪೋಸ್ಟಿನ ಚಾರ್ಜನ್ನು ಕೂಡ ಪಾವತಿಸಿದರೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳಿಸಿಕೊಡುವಂತಹ ಒಂದು ವ್ಯವಸ್ಥೆಯೂ ಕೂಡ ಇರುತ್ತೆ. ಇದಕ್ಕೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಲು ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನು ನೀವು ನೋಂದಾಯಿಸಿಕೊಳ್ಳಬಹುದು. ಇದಿಷ್ಟು ಕೂಡ ಒಂದು ವಿಚಾರ. ಈಗ ನಾವು ಈ ಹಿಂದೆ ನೋಡ್ತಿದ್ವಲ್ಲ, ವೃಶ್ಚಿಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಗುರುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ನವಮ ಭಾವ ಅಂತ ಹೇಳಿ ಅದು ಏನು ಹೇಳಿ, ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಅಂದರೆ ಭಾಗ್ಯಸ್ಥಾನ, ಅದೃಷ್ಟದ ಸ್ಥಾನ. ಅಲ್ಲಿ ಗುರುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಈ ತಿಂಗಳಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತೆ. ನೀವು ಯಾವುದೇ ಕೆಲಸಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದೃಷ್ಟ ಅಂತ ಹೇಳುವಂಥದ್ದು ನಿಮ್ಮ ಜೊತೆಗೆ ಇರುತ್ತೆ. ಇನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಒಂದು ಮಾಸ, ಈ ತಿಂಗಳು ಅತ್ಯಂತ ಉತ್ತಮವಾಗಿದೆ. ಇನ್ನು ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಆ ರೀತಿಯಾಗಿ ಪಿತ್ರಾರ್ಜಿತವಾದ ಆಸ್ತಿಯ ವಿಚಾರಕ್ಕೂ ಕೂಡ ಉತ್ತಮವಾಗಿದೆ. ಇನ್ನು ಕುಜಗ್ರಹ, ರವಿಗ್ರಹ ಮತ್ತು ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ನಿಮ್ಮ ರಾಶಿಯ ಅಧಿಪತಿಯೇ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ಕುಜಗ್ರಹ. ಮತ್ತು ನವಮ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಅವಲೋಕನವನ್ನು ಮಾಡಿದಾಗ ಈ ಮಾಸ ಆರೋಗ್ಯದ ವಿಚಾರಕ್ಕೆ ಉತ್ತಮವಾಗಿದೆ. ನಿಮಗೇನಾದರೂ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳೆಲ್ಲ ಬಾಧಿಸ್ತಾ ಇದ್ದರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಆರೋಗ್ಯದ ವಿಚಾರಕ್ಕೆ ಈ ಒಂದು ಮಾಸ ಅಂತ ಹೇಳುವಂಥದ್ದು ಉತ್ತಮವಾಗಿದೆ. ಇನ್ನು ರವಿ ಮತ್ತು ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಅದು ಬುಧಾದಿತ್ಯ ಅಂತ ಹೇಳುವಂಥ ಒಂದು ಯೋಗ ಉಂಟಾಗುತ್ತೆ. ಏನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಅಂದರೆ, ಪ್ರಿಯಂ ವದಸ್ಯಾತ್ ಸಚಿವೋ ನೃಪಾಣಾಂ ಸೇವಾರ್ಜಿತಾರ್ಥ ಶ್ರುತಿ ತತ್ಪರಶ್ಚ ಕಲಾಕಲಾಪೆ ಕುಶಲೋ ಮನುಷ್ಯೋ ದಿನಾಧಿಪೆ ಚಂದ್ರಸುತೇನ ಯುಕ್ತೆ ಅಂತ ಹೇಳಿರುವಂಥದ್ದು. ಈ ಬುಧಾದಿತ್ಯ ಅಂತ ಹೇಳುವಂಥ ಯೋಗ ಉಂಟಾಗುತ್ತಲ್ಲ, ಹಾಗಾಗಿ ನಿಮಗೆ ಈ ಎಲ್ಲ ಫಲಗಳು ಕೂಡ ಈ ತಿಂಗಳಲ್ಲಿ ಸಿಗತ್ತೆ. ಯಾವುದು? ಪ್ರಿಯಂ ವದಃ. ಮುಖ್ಯವಾಗಿ ನೀವು ತುಂಬ ಚೆನ್ನಾಗಿ ಈ ಮಾಸದಲ್ಲಿ ಮಾತಾಡ್ತಿದ್ರೆ ಈ ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ.
ನಿಮ್ಮ ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಸಚಿವೋ ನೃಪಾಣಂ, ನಿಮ್ಮ ಮೇಲಧಿಕಾರಿಗಳಿಂದಲ್ಲ ನಿಮಗೆ ಪ್ರಶಂಸೆ ಇತ್ಯಾದಿಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಸೇವಾರ್ಜಿತಾರ್ಥ, ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಶ್ರುತಿ ತತ್ಪರಶ್ಚ ಅಂಥೇಳಿ ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ವೇದಾಧ್ಯಯನವನ್ನು ಮಾಡಿರುವಂತಹ ವ್ಯಕ್ತಿಗಳಿಗೆ, ಇವರಿಗೆಲ್ಲ ಈ ಮಾಸದಲ್ಲಿ ವಿಶೇಷವಾದ ಗೌರವ ಅಂತ ಹೇಳುವಂಥದ್ದು ಸಿಗತ್ತೆ. ಜೊತೆಗೆ ಅವರ ಒಂದು ಉದ್ಯೋಗದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಕಲಾಕಲಾಪೆ ಕುಶಲೋ ಮನುಷ್ಯ, ಇನ್ನು ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಿರುವಂತಹ ವ್ಯಕ್ತಿಗಳಿಗೆ, ಸಂಗೀತ ಆಗಿರಬಹುದು, ನೃತ್ಯ ಆಗಿರಬಹುದು, ನಟನೆ ಆಗಿರಬಹುದು, ಚಿತ್ರಕಲೆ ಆಗಿರಬಹುದು, ಈ ರೀತಿ ಕಲೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೋಡಿ ಎಷ್ಟು ಒಳ್ಳೆ ಫಲ ಅಂತ ಹೇಳುವಂಥದ್ದು ಇದೆ ಈ ಮಾಸದಲ್ಲಿ. ಆದರೆ ಈ ಮಾಸದಲ್ಲಿ ಇದೊಂದು ವಿಚಾರ ಏನು, ಕುಜ, ರವಿ, ಬುಧ ಎಲ್ಲ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಅಹಂಕಾರ ಅಂತ ಹೇಳುವಂಥದ್ದು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಇದೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು. ಎಲ್ಲ ನನ್ನಿಂದಲೇ ಆಗ್ತಿರೋದು, ಎಲ್ಲ ಅಭಿವೃದ್ಧಿನೂ ನಾನೇ ಮಾಡಿದ್ದು ಅಂತ ಹೇಳಿ ಒಂದು ಸ್ವಲ್ಪ ನಿಮಗೆ ಅಹಂಕಾರ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆ ಥರ ವರ್ತನೆಯನ್ನು ಮಾಡಬಾರ್ದು. ಎಲ್ಲ ಕಡೆಯೂ ನೀವು ಆದಷ್ಟು ತಗ್ಗಿ ಬಗ್ಗಿ ನಡೆದುಕೊಳ್ಬೇಕು. ಗುರು ಹಿರಿಯರಿಗೆಲ್ಲ ಮರ್ಯಾದೆಯನ್ನು ಕೊಡಬೇಕು. ಆಯಿತಾ? ಇದೊಂದು ವಿಚಾರದಲ್ಲಿ ಒಂಚೂರು ವರ್ತನೆಯನ್ನು ಸರಿಯಾಗಿಟ್ಟುಕೊಂಡ್ರೆ ಇನ್ನು ಉಳಿದಂತಹ ವಿಚಾರದಲ್ಲೆಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಶುಕ್ರಗ್ರಹ ಒಂದು ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ನೀವು ದುಂದು ವೆಚ್ಚದಿಂದ ದೂರ ಇರಬೇಕು. ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ. ಸುಮ್ಮನೆ ಅದನ್ನು ಖರ್ಚು ಮಾಡುವಂಥದ್ದು ಅಂಥದ್ದನ್ನು ಮಾಡಬಾರ್ದು. ಆದಷ್ಟು ನೀವು ಉಳಿಸಿ ಇಡಬೇಕಾಗುತ್ತೆ. ಹಾಗೆ ಈ ಮಾಸದಲ್ಲಿ ನಿಮಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಂತಹ ಒಂದು ಯೋಗವೂ ಕೂಡ ಇದೆ. ಇನ್ನೊಂದು ಸಂತೋಷದ ವಿಚಾರ ಏನು ಅಂತ ಹೇಳಿ ಅಂದರೆ, ಈಗ ಗುರುಬಲ ಇರೋದ್ರಿಂದಾಗಿ, ಗುರುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಇಲ್ಲಿವರೆಗೂ ಕೂಡ ನಿಮಗೆ ಪಂಚಮ ಶನಿ ಇತ್ತು. ಅದು ಈಗಲೂ ಕೂಡ ಇದ್ರೂ ಕೂಡ ಅದು ಪಂಚಮ ಭಾವದಲ್ಲಿ ಶನಿಯ ಸ್ಥಿತಿ ಅಂತ ಹೇಳುವಂಥದ್ದು ಈಗಲೂ ಇದ್ರೂ ಕೂಡ ಅದರ ಒಂದು ಪ್ರಭಾವ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಹೇಳಿ, ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ನೋಡಿ, ಇದಿಷ್ಟನ್ನು ವಿವೇಚನೆ ಮಾಡಿದವಾಗ ಈ ಒಂದು ತಿಂಗಳು ನಿಮಗೆ ಅತ್ಯಂತ ಉತ್ತಮವಾಗಿದೆ. ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅದೃಷ್ಟ ಅಂತ ಹೇಳುವಂಥದ್ದು ಹೇಳಿದ್ನಲ್ಲ, ನಿಮ್ಮ ಕೈ ಹಿಡಿಯುತ್ತೆ. ಹಾಗಾಗಿ ಈ ಸಮಯವನ್ನು ನೀವು ಸರಿಯಾಗಿ ಬಳಸ್ಕೊಂಡು ಬಿಡಬೇಕು. ಸ್ವಲ್ಪವೇ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ, ಕೆಲವರೆಲ್ಲ ಉದ್ಯೋಗದ ವಿಚಾರಕ್ಕಾಗಿ ತುಂಬ ಪ್ರಯತ್ನ ಪಡ್ತಿರ್ತೀರಿ, ಅಥವಾ ವಿವಾಹ ಇತ್ಯಾದಿ ವಿಚಾರಕ್ಕೆಲ್ಲ ತುಂಬ ಪ್ರಯತ್ನ ಪಡ್ತಾ ಇರ್ತೀರಿ. ನೋಡಿ, ಈ ಸಮಯದಲ್ಲಿ ಪ್ರಯತ್ನ ಪಡಿ. ಈಗ ಸ್ವಲ್ಪವೇ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಆಗುವುದಕ್ಕೆ ಅವಕಾಶ ಇದೆ ಈ ತಿಂಗಳು. ಹಾಗಾಗಿ ಈ ಟೈಮನ್ನು ನೀವು ವೇಸ್ಟ್ ಮಾಡಬಾರ್ದು. ಸರಿಯಾಗಿ ಇದನ್ನು ಬಳಸ್ಕೊಂಡು ಅಭಿವೃದ್ಧಿಯನ್ನು ಹೊಂದಬೇಕು. ಇನ್ನೊಂದು ವಿಚಾರ ಏನು ಅಂತ ಹೇಳಿ ಆದರೆ, ಈಗ ಮತ್ತೆ ಡಿಸೆಂಬರ್ ತಿಂಗಳ 5ನೇ ತಾರೀಕಿನಂದು ಮತ್ತೆ ಗುರುಗ್ರಹ ಮತ್ತೆ ಮಿಥುನ ರಾಶಿಗೆ ಹೋಗುತ್ತೆ. ಮತ್ತೆ ಏನು ಗುರುಬಲ ಅಂತ ಹೇಳುವಂಥದ್ದು ಇರುವುದಿಲ್ಲ. ಹಾಗಾಗಿ ಇನ್ನು ನಿಮಗೆ ಇಂತಹ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ಆದರೆ ಅದು ಸಿಗುವಂಥದ್ದು 2026ನೇ ಇಸ್ವಿ ಜೂನ್ ಆದಮೇಲೆ ಇಷ್ಟು ಒಳ್ಳೆಯ ಸಮಯ ಬರುವಂಥದ್ದು. ಅಲ್ಲಿವರೆಗೆ ಮತ್ತೆ ಇಷ್ಟು ಒಳ್ಳೆಯ ಸಮಯ ಅಂತ ಹೇಳುವಂಥದ್ದು ಇಲ್ಲ ಈ ತಿಂಗಳು. ಹಾಗಾಗಿ ಅಷ್ಟೊಂದು ಉತ್ತಮವಾಗಿದೆ. ಹಾಗಾಗಿ ಇದನ್ನು ನೀವು ಸರಿಯಾಗಿ ಬಳಸಿಕೊಳ್ಬೇಕು. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು, ಉದ್ಯೋಗ ಎಲ್ಲ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಯಾವ ವಿಚಾರಕ್ಕೂ ಕೂಡ ನೀವು ಯೋಚನೆ ಮಾಡುವಂಥದ್ದು ಬೇಡ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲಗಳು ಕೂಡ ಉಂಟಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.